ಟಿ ವಿಯಲ್ಲಿ ನೋಡಿ ಪೇಪರು ಟಿ ವಿ ನೋಡಿದ್ನಲ್ಲ, ಅದರಲ್ಲಿ ಒಂದು ಸುಮಾರು ಅನಾಹುತಗಳು ನಡೆಯೋದು ಈ ಮೊಬೈಲಿಂದನೇ. ಆ ಒಂದು ಅದನ್ನೆಲ್ಲ ನೋಡಿ ನಾನು ಬರೆದಿರೋದು. ನನ್ನ ಕ್ರಿಯೇಟಿವ್ ಇದರಲ್ಲಿ ಭಾಳ ಕಡಿಮೆ. ನಾನೆಲ್ಲ ಪೇಪರಲ್ಲಿ ನೋಡಿರೋದು, ಈ ಹೊರಗಡೆ ಓಡಾಡ್ತಾ ಇರ್ತೀನಲ್ವ ಅಲ್ಲಿ ನೋಡಿರೋದು, ಆ ಒಂದು ಅವನ್ನೆಲ್ಲ ಇಟ್ಕೊಂಡೇ ನಾನು ಮಾಡಿರೋದು ಸಿನಿಮಾ. ಅದು ಬರೆದಿರೋದು ಅದು. ಹಾಡುಗಳು ನಾನೇ ಬರೆದಿರೋದು. 4 ಹಾಡಿದೆ. ಈ ಎಲ್ಲ ಹಾಡುಗೂ ನಮ್ಮ ರಮೇಶ್ ಕೃಷ್ಣ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು, ಅವರು ನಮ್ಮ ಎಲ್ಲ ಹಾಡುಗಳನ್ನ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ರು. ಅದಕ್ಕೆ ನಮಗೆ ತುಂಬ ಅವ್ರ ಮೇಲೆ ಅಭಿಮಾನ ಇದೆ. ಮತ್ತು ನಮ್ಮ ರಾಮ್ ನಾರಾಯಣ್ ಸಾರು ನಮ್ಮ ಪ್ರತಿಯೊಂದು ಹಂತದಲ್ಲೂ ನನಗೆ ಏನೇ ಡೌಟ್ ಇದ್ದರೂ, ಕೆಲವೊಂದು ವಿಚಾರ ನನಗೆ ಗೊತ್ತಿಲ್ಲ, ಯಾವುದೊಂದು ಡೌಟ್ ಇದ್ರೂ ನಾನು ಹೋಗ್ಬಿಟ್ಟು ಅವ್ರ ಹತ್ರ ರಾಮ್ ಈ ಥರ ಇದೆ ಅಂತ ಫೋನ್ ಮಾಡ್ತಾಯಿದ್ದೆ. ಒಂದೊಂದ್ಸಲ ಫೋನ್ ಎತ್ತಲಿಲ್ಲ ಅಂದ್ರೂ ಮತ್ತೆ ಅವರೇ ಫೋನ್ ಮಾಡೋರು, ನನಗೆ ಈ ಥರ ಒಂದು ಸಮಸ್ಯೆ ಇದೆ, ಇದು ಹೆಂಗೆ ಬಗೆಹರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳ್ಕೊತಾ ಇದ್ದೆ. ಅದೆಲ್ಲ ನನಗೆ ಪ್ರತಿಯೊಂದು ಗೈಡ್ ಕೊಟ್ಟು ನನಗೆ ಒಂದು ಒಳ್ಳೆಯ ಸಹಕಾರ ಕೊಟ್ಟರು.